ಇದು ಕರ್ನಾಟಕದ ಅತಿ ದೊಡ್ಡ ಡಿಜಿಟಲ್ ಅರೆಸ್ಟ್. ಇದು ಒಂದಲ್ಲ ಎರಡಲ್ಲ 24 ಕೋಟಿ ಡಿಜಿಟಲ್ ಅರೆಸ್ಟ್ ಆದ ಕತೆ. ವೃದ್ಧೆ ಬಳಿ 24 ಕೋಟಿ ಹಣವನ್ನ ಸೈಬರ್ ವಂಚಕರು ದೋಚಿದ್ದಾರೆ. ಕರ್ನಾಟಕದ ಅತಿ ದೊಡ್ಡ ಡಿಜಿಟಲ್ ಅರೆಸ್ಟ್ ಇದು. ವೃದ್ಧೆ ಬಳಿ 24 ಕೋಟಿ ಹಣವನ್ನ ಸೈಬರ್ ವಂಚಕರು ದೋಚಿರೋದು. ಬೆಂಗಳೂರಿನ ವೃದ್ಧೆ 74 ವರ್ಷದ ಲಕ್ಷ್ಮೀ ರಾಮಮೂರ್ತಿ ಅಂತ 24 ಕೋಟಿ ವಂಚನೆಗೊಳಗಾದವರು. ಆಸ್ತಿ ಮಾರಿ ಬಂದಂತಹ 24 ಕೋಟಿ ಹಣವನ್ನ ತಮ್ಮ ಅಕೌಂಟ್ನಲ್ಲಿ ಇಟ್ಟಿದ್ರು. ಲಕ್ಷ್ಮೀ ರಾಮಮೂರ್ತಿ ಅನ್ನೋರು ಬೆಂಗಳೂರಿನವರು. ಈ ಹಣದ ಮಾಹಿತಿಯನ್ನ ತಿಳಿದು ವಂಚಕರು ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ, ಏನಂತ ಹೆದರಿಸಿ 24 ಕೋಟಿ ಹಣವನ್ನ ದೋಚಿದ್ದಾರೆ. ಒಂದಲ್ಲ ಎರಡಲ್ಲ 24 ಕೋಟಿ. ಡಿಜಿಟಲ್ ವಂಚನೆಯ ಬಗ್ಗೆ, ಡಿಜಿಟಲ್ ಅರೆಸ್ಟ್ನ ಬಗ್ಗೆ ಸಾಕಷ್ಟು ಜಾಗೃತಿಗಳು ಈಗಾಗಲೇ ಮೂಡಿಸಲಾಗ್ತಾ ಇದೆ. ಆದರೂ ಕೂಡ ಇಂತಹ ಘಟನೆಗಳು ಆಗ್ತಾನೆ ಇದೆ. ಬೆಂಗಳೂರಿನ ಸ್ಟೋರಿ ಇದು. ಇದು ಕರ್ನಾಟಕದ ಅತಿ ದೊಡ್ಡ ಡಿಜಿಟಲ್ ಅರೆಸ್ಟ್ ಇದು. ಲಕ್ಷ ಲಕ್ಷ ಹಣವನ್ನ ಪೀಕಿರೋದನ್ನ ನೋಡಿದೀವಿ ನಾವು. 24 ಕೋಟಿ ಹಣ. ಆಸ್ತಿ ಮಾರಿ ಬಂದಂತ ಹಣವನ್ನ ವೃದ್ಧೆ ಲಕ್ಷ್ಮೀ ರಾಮಮೂರ್ತಿ ತಮ್ಮ ಅಕೌಂಟ್ನಲ್ಲಿ ಇಟ್ಟಿದ್ರು. 74 ವರ್ಷ ವಯಸ್ಸಾಗಿದೆ. ಅವರಿಗೆ ಫೋನ್ ಮಾಡಿ ಹೆದರಿಸಿ ಅವರ ಅಕೌಂಟಲ್ಲಿ ಇದ್ದಂತ ಹಣವನ್ನ ವಂಚಕರು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ. ಜನವರಿಯಿಂದ ಮೇ ತಿಂಗಳವರೆಗೆ ಡಿಜಿಟಲ್ ಅರೆಸ್ಟ್ ವಂಚಕರಿಂದ 5 ತಿಂಗಳು ನಲುಗಿ 24 ಕೋಟಿ ಕಳ್ಕೊಂಡಿದ್ದಾರೆ ವೃದ್ಧೆ. ಜನವರಿಯಿಂದ ಮೇ ತಿಂಗಳವರೆಗೆ ಆದಂತ ಡಿಜಿಟಲ್ ಅರೆಸ್ಟ್ 5 ತಿಂಗಳು ಈ ವಂಚಕರಿಂದ ನಲುಗಿ 24 ಕೋಟಿ ಕಳ್ಕೊಂಡಿರೋದು ಈ ವೃದ್ಧೆ ಅಕೌಂಟ್ನಲ್ಲಿ ಬರೋಬ್ಬರಿ 24 ಕೋಟಿ ಹಣ ಏನಿತ್ತು ಸೈಬರ್ ವಂಚಕರ ಪಾಲಾಗಿದೆ. ಅಕ್ರಮ ಹಣ ವರ್ಗಾವಣೆ ಮಾಡಿದ್ದೀರಾ ಅಂತ ಡಿಜಿಟಲ್ ಅರೆಸ್ಟ್ ಮಾಡಿರೋದು. ಏನಾದ್ರೂ ಕೇಳಿ ಹೆದರಿಸ್ಬೇಕಲ್ಲ. ಆ ವೃದ್ಧೆಗೆ ಹೆದರಿಸಿದ್ದು ಅಕ್ರಮವಾಗಿ ನೀವು ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದೀರಾ ಅಂತ ಹೆದರಿಸಿ ಆಕೆಯಿಂದ ಹಣವನ್ನ ತಗೊಂಡಿರೋದು. ಸಿಬಿಐ ಅಧಿಕಾರಿಗಳು ನಾವು ಅಂತ ಹೇಳಿ ಭಯ ಹುಟ್ಟಿಸಿದ್ದು ವಂಚಕರು. ಶಿವಾಜಿನಗರದ ಮನೆಯಲ್ಲಿ ವೃದ್ಧೆ ಲಕ್ಷ್ಮಿ ಏಕಾಂಗಿಯಾಗಿ ವಾಸವಿದ್ರು. ಅವರ ಅಕೌಂಟಲ್ಲಿ 24 ಕೋಟಿ ಹಣ ಇದೆ. ವಂಚಕರು ಅದರ ಬಗ್ಗೆ ಮಾಹಿತಿ ತಗೋತಾರೆ. ಆ ನಂತರ ವೃದ್ಧೆಗೆ ಕಾಲ್ ಮಾಡಿದ್ದಾರೆ. ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ದೀರಿ, ನಾವು ಸಿಬಿಐ ಆಫೀಸರ್ ನಾವು ಅಂತ ಹೇಳಿ ವೃದ್ಧೆಯನ್ನ ಹೆದರಿಸಿ 5 ತಿಂಗಳುಗಳ ಕಾಲ 24 ಕೋಟಿ ಹಣವನ್ನ ಪೀಕಿದ್ದಾರೆ. ಕೊನೆಗೆ ಈ ವಿಷಯ ಗೊತ್ತಾಗಿದ್ದು ಹೇಗೆ? ಈ ಘಟನೆ ಬಯಲಿಗೆ ಬಂದಿದ್ದು ಹೇಗೆ? ವೃದ್ಧೆಯ ಅಕೌಂಟ್ನಲ್ಲಿದ್ದ 24 ಕೋಟಿ ಹಣವನ್ನ ವಂಚಕರು ವಂಚಿಸಿದ್ದಾರೆ. ಆದ್ರೆ ಈ ಡಿಜಿಟಲ್ ಅರೆಸ್ಟ್ ನ ಸೀಕ್ರೆಟ್ ಬಯಲಾಗಿದ್ದು ಹೇಗೆ ಗೊತ್ತಾ? 24 ಕೋಟಿ ಕೊಟ್ಟರು ಇನ್ನೂ ಹಣ ಬೇಕು ಅಂತ ಕೇಳಿದ್ದಾರೆ ವಂಚಕರು. 24 ಕೋಟಿ ಹಣ ಕೊಟ್ಟ ಮೇಲೂ ಕೂಡ ಮತ್ತು ಹಣ ಬೇಕು ಅಂತಿದ್ದಾರೆ. ಆಗ ಆ ವೃದ್ಧೆ ತನ್ನ ಬಳಿ ಇದ್ದಂತ 1 ಕೆಜಿ ಚಿನ್ನದ ಒಡವೆಯನ್ನ ಅಡ ಇಡೋದಕ್ಕೆ ಅಂತ ಬ್ಯಾಂಕಿಗೆ ಹೋಗಿದ್ದಾರೆ. ಬ್ಯಾಂಕ್ ಅಲ್ಲಿ ಚಿನ್ನ ಅಡಮಾನ ಇಡೋದಕ್ಕೆ ಬಂದು ಬಚಾವಾಗಿದ್ದಾರೆ ವೃದ್ಧೆಯ ಬಳಿ ಚಿನ್ನ ನೋಡಿದಂತಹ ಬ್ಯಾಂಕಿನ ಮ್ಯಾನೇಜರ್, ಕಂಟೋನ್ಮೆಂಟ್ ನ ಬ್ಯಾಂಕ್ ಮ್ಯಾನೇಜರು ವೃದ್ಧೆ ಬಳಿ ಚಿನ್ನ ನೋಡಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. 1 ಕೆಜಿ ಚಿನ್ನ ಅಡ ಇಡೋಕೆ ಬಂದಿದ್ದು 74 ವರ್ಷದ ವೃದ್ಧೆ. ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ನ ಸಮಯ ಪ್ರಜ್ಞೆಯಿಂದ ಮತ್ತಷ್ಟು ಹಣ ಉಳಿದಿದೆ. ಕೂಡಲೇ ಸಿಸಿಬಿ ಸೈಬರ್ ಪೊಲೀಸರ ತಂಡ ಬ್ಯಾಂಕಿಗೆ ಬರುತ್ತೆ. ಡಿಜಿಟಲ್ ಅರೆಸ್ಟ್ ನ ಬಗ್ಗೆ ಆಗ ವೃದ್ಧೆ ಲಕ್ಷ್ಮೀ ರಾಮಮೂರ್ತಿ ಬಾಯ್ಬಿಟ್ಟಿದ್ರು ಸಿಸಿಬಿ ಅಧಿಕಾರಿಗಳ ಮುಂದೆ. 5 ತಿಂಗಳ ಕಾಲ ಟಾರ್ಚರ್ ಕೊಟ್ಟು 24 ಕೋಟಿ ಹಣವನ್ನ ವಂಚಕರು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ. ಆಮೇಲೆ ಮತ್ತೂ ಹಣ ಬೇಕು ಅಂತ ಕೇಳಿದ್ದಾರೆ. ಆದ್ರೆ ಈ ವಿಷಯನ ಪೊಲೀಸರಿಗಾಗ್ಲಿ ಹೊರಗಡೆ ಆಗ್ಲಿ ಎಲ್ಲೂ ಹೇಳಬೇಡ ಅಂತ ಹೆದರಿಸಿರ್ತಾರೆ. ತನ್ನ ಹತ್ರ ಇದ್ದಂತ 1 ಕೆಜಿ ಚಿನ್ನ ಅದನ್ನ ಅಡ ಇಟ್ಟು ದುಡ್ಡು ತಗೊಳ್ಳೋಣ ಅಂತ ಬ್ಯಾಂಕಿಗೆ ಬಂದಾಗ ಮ್ಯಾನೇಜರಿಗೆ ಡೌಟ್ ಬರುತ್ತೆ. ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆವಾಗಲೇ ಸಿಸಿಬಿ ಸೈಬರ್ ಪೊಲೀಸರ ತಂಡ ಬ್ಯಾಂಕಿಗೆ ಬರುತ್ತೆ.
ವೃದ್ಧೆಯನ್ನ ವಿಚಾರಿಸಿದಾಗ ಯಾಕೆ 1 ಕೆಜಿ ಚಿನ್ನವನ್ನ ಅಡ ಇಟ್ಟು ದುಡ್ಡು ತಗೋತಾ ಇದ್ದೀರಿ, ಏನ್ ಕತೆ ಅಂತ ಕೇಳಿದಾಗ ಆಗ ಆ ವೃದ್ಧೆ ಬಾಯ್ಬಿಟ್ಟಿರೋದು ಡಿಜಿಟಲ್ ಅರೆಸ್ಟ್ ನ ಬಗ್ಗೆ. ಆಗ ವಿಷಯ ಗೊತ್ತಾಗಿದೆ. ಇಲ್ಲ ಅಂದಿದ್ರೆ ಆ 1 ಕೆಜಿ ಚಿನ್ನ ಅಡ ಇಟ್ಟು ಅದರಿಂದ ಬಂದಂತಹ ಹಣವನ್ನು ಕೂಡ ಈ ವಂಚಕರು ಲಪಟಾಯಿಸ್ತಾ ಇದ್ರು. ಅಲ್ಲಿಗೆ ಆ ಹಣ ಉಳಿದಿದೆ, ಅಂದ್ರೆ ಆ ಚಿನ್ನ ಉಳಿದಿದೆ. 24 ಕೋಟಿ ಲಪಟಾಯಿಸಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಸಿಸಿಬಿ ಸೈಬರ್ ಪೊಲೀಸರು 5 ಸೈಬರ್ ವಂಚಕರನ್ನ ಅರೆಸ್ಟ್ ಮಾಡಿದ್ದಾರೆ. ಗೌರವ್ ಕುಮಾರ್, ಓಂ ಪ್ರಕಾಶ್, ರಜಪೂತ್ ಸೇರಿ 5 ಅರೆಸ್ಟ್ ಆಗಿದ್ದಾರೆ. ಮುಂಬೈ, ಅಲಹಾಬಾದ್, ದೆಹಲಿ ಮೂಲದ ಆರೋಪಿಗಳು ಬಂಧನ ಆಗಿರೋದು. 24 ಕೋಟಿಯಲ್ಲಿ ಈವರೆಗೆ 60 ಲಕ್ಷ ಹಣ ಇರೋ ಬ್ಯಾಂಕ್ ಅಕೌಂಟ್ ಅನ್ನ ಸೀಸ್ ಮಾಡಿದ್ದಾರೆ. 22 ಅಕೌಂಟಿಗೆ ಹಣ ವರ್ಗಾವಣೆ ಮಾಡಿದ್ದಾರೆ ಖದೀಮರು. 24 ಕೋಟಿಯನ್ನ ದೋಚಿದ ನಂತರ ಬೇರೆ ಬೇರೆ ಅಕೌಂಟ್ಗಳಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಟೋಟಲಿ 22 ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆಯಂತೆ. ತನಿಖೆ ಮುಂದುವರೆಸಿದ್ದಾರೆ ಈಗ ಸಿಸಿಬಿ ಪೊಲೀಸರು. ಈ 24 ಕೋಟಿಯಲ್ಲಿ 60 ಲಕ್ಷ ಹಣ ಇರುವಂತಹ ಬ್ಯಾಂಕ್ ಅಕೌಂಟ್ ಅನ್ನ ಇಲ್ಲಿವರೆಗೆ ಪೊಲೀಸರು ಸೀಸ್ ಮಾಡಿದರು. ತನಿಖೆ ಇನ್ನು ಮುಂದುವರಿತಾ ಇದೆ. 24 ಕೋಟಿ ಹಣ ಯಾವುದೋ ಒಂದು ಅಕೌಂಟ್ ಅಲ್ಲಿ ಇಲ್ಲ, 22 ಅಕೌಂಟ್ಗಳಿಗೆ ಹರಿದು ಹಂಚೋಗಿದೆ. ಈಗ ಈ ಪ್ರಕರಣದ ತನಿಖೆಯನ್ನ ಸಿಸಿಬಿ ಮುಂದುವರೆಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಡಿಜಿಟಲ್ ಅರೆಸ್ಟ್ ನ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಮೂಡಿಸಲಾಗ್ತಾ ಇದೆ, ಆದ್ರೂ ಸಹ ಅಲ್ಲಲ್ಲಿ ಇಂಥ ಘಟನೆಗಳು ನಡೀತಾ ಇರೋದನ್ನ ನಾವು ನೋಡಿದೀವಿ, ಅಂತ ಸುದ್ದಿಗಳು ಕೂಡ ಬರ್ತಾ ಇರುತ್ತೆ. ಬಟ್ ಕರ್ನಾಟಕದ ಅತಿ ದೊಡ್ಡ ಡಿಜಿಟಲ್ ಅರೆಸ್ಟ್ ಇದು. 74 ವರ್ಷದ ವೃದ್ಧೆಯ ಅಕೌಂಟ್ ನಲ್ಲಿದ್ದ 24 ಕೋಟಿ ಹಣವನ್ನ ದೋಚಿರೋದು. ಈ ಪ್ರಕರಣದ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಅಂದ್ರೆ ಏನಂತ ಕಾಲ್ ಮಾಡಿದ್ರು, ಏನಂತ ಹೆದರಿಸಿದ್ದಾರೆ, 5 ತಿಂಗಳ ಕಾಲ ಯಾರಿಗೂ ಹೇಳದಂತೆ ವೃದ್ಧೆ ಅವರಿಗೆ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಈ ಇಡೀ ಪ್ರಕರಣದ ಬಗ್ಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಖಂಡಿತ ಶ್ವೇತಾ, ಬೆಂಗಳೂರಿನ ಸಿಟಿ ಪೊಲೀಸರೇನಿದ್ದಾರೆ ಸಾಕಷ್ಟು ಅವೇರ್ನೆಸ್ ಮಾಡ್ತಾ ಇರ್ತಕ್ಕಂಥದ್ದು. ಡಿಜಿಟಲ್ ಅರೆಸ್ಟು, ಸೈಬರ್ ಕ್ರೈಮ್ ಸೇರಿದಂತೆ ನಾನಾ ರೀತಿಯಲ್ಲಿ OTP ತೆಗೆದುಕೊಳ್ಳೋದು, ಆಧಾರ್ ಕಾರ್ಡ್ ಅಪ್ಡೇಟು, ಮತ್ತು ಈ ಥರ CBI ಅಧಿಕಾರಿಗಳು, ಆರ್ಮಿ ಅಧಿಕಾರಿಗಳು ಅಂತ ಹೇಳಿ ಕರೆ ಮಾಡ್ತಾರೆ. ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಸಾಕಷ್ಟು ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಆದರೂ ಸಹ ಜನ ಎಚ್ಚೆತ್ಕೊಳ್ತಾ ಇಲ್ಲ. ಈ ಪ್ರಕರಣವನ್ನು ನೋಡೋದಾದರೆ ಬೆಂಗಳೂರಿನ ಶಿವಾಜಿನಗರದ ಅಪಾರ್ಟ್ಮೆಂಟಲ್ಲಿ ನಿವಾಸಿಯಾಗಿರ್ತಕ್ಕಂಥ ಲಕ್ಷ್ಮೀ ರಾಮಮೂರ್ತಿ ಅವರು ದುಬೈನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ನಂತರ ರಿಟೈರ್ಡ್ ಆದ ನಂತರ ಬೆಂಗಳೂರಿನಲ್ಲೇ ಬಂದು ಸೆಟ್ಲ್ ಆಗಿರ್ತಾರೆ. ಅವ್ರದ್ದು ಮುಂಬೈ ಸೇರಿದಂತೆ ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರಾಪರ್ಟಿ ಇರುತ್ತೆ. ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿಯನ್ನ ಮಾರ್ಬಿಟ್ಟು ಅಮೆರಿಕಾದಲ್ಲಿರ್ತಕ್ಕಂಥ ಮಕ್ಕಳು ಏನಿದ್ದಾರೆ, ಹೆಣ್ಮಕ್ಳ ಜೊತೆ ಸೆಟ್ಲ್ ಆಗಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡ್ತಾರೆ. ಹೀಗಾಗಿ ಮುಂಬೈ ಮತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಪ್ರಾಪರ್ಟಿಯನ್ನ ಮಾರಿ ಕೋಟ್ಯಾಂತರ ರೂಪಾಯಿ ಹಣ ಅಕೌಂಟ್ಗೆ ಬಂದಿರುತ್ತೆ. ಇದು ಹೇಗೋ ಸೈಬರ್ ವಂಚಕರಿಗೆ ಗೊತ್ತಾಗಿರ್ತಾರೆ. ಹೀಗಾಗಿ ನೀವು ಮನಿ ಲಾಂಡ್ರಿಂಗ್ ಮಾಡ್ತಾ ಇದ್ದೀರಾ, ಅಕ್ರಮವಾಗಿ ಹಣ ವರ್ಗಾವಣೆ ಮಾಡ್ತಾ ಇದ್ದೀರಾ ಅಂತೇಳಿ CBI ಅಧಿಕಾರಿಗಳು ನಾವು ಅಂತೇಳಿ ಜನವರಿ ಫೆಬ್ರವರಿಯಲ್ಲಿ ಅವರು ವಾಟ್ಸಪ್ ವಿಡಿಯೋ ಕಾಲನ್ನು ಮಾಡ್ತಾರೆ. ಲಕ್ಷ್ಮೀ ರಾಮಮೂರ್ತಿ ಅವರು ವಿಡಿಯೋ ಕಾಲನ್ನು ರಿಸೀವ್ ಮಾಡಿದ ನಂತರ ನಾವು CBI ಅಧಿಕಾರಿಗಳು ನೀವು ಅಕ್ರಮವಾಗಿ ಮನಿ ಲ್ಯಾಂಡ್ರಿಂಗ್ ಮಾಡ್ತಾ ಇದ್ದೀರಾ, ನಿಮ್ಮನ್ನು ಬಂಧಿಸಬೇಕಾಗುತ್ತೆ ಅಂತೇಳಿ ಅರೆಸ್ಟ್ ಮಾಡ್ತಾರೆ. ಇಲ್ಲ ಅಂದರೆ ನೀವು ಇಂತಿಷ್ಟು ಹಣವನ್ನು ಕೊಡಬೇಕು ಅಂತ ಹೇಳಿ ಅವರಿಗೆ ಬೆದರಿಕೆ ಹಾಕ್ತಾರೆ. ಹೀಗಾಗಿ ಅವರು ಡಿಜಿಟಲ್ ಅರೆಸ್ಟ್ ಆದ ನಂತರ ಸುಮಾರು 5 ತಿಂಗಳವರೆಗೂ ಸಹ ಅವರನ್ನು ಡಿಜಿಟಲ್ ಅರೆಸ್ಟ್ ಮಾಡಿ ಸುಮಾರು 24 ಕೋಟಿಯಷ್ಟು ಹಣವನ್ನು ಸೈಬರ್ ವಂಚಕರು ದೋಚಿರ್ತಕ್ಕಂಥದ್ದು. ಯಾವಾಗ ಇವ್ರಿಗೆ ಆ ಮನೆಯಲ್ಲಿದ್ದಂಥ ಹಣ ಆಗಿರ್ಬೋದು, ಆ ಬ್ಯಾಂಕ್ ಕಂಟೋನ್ಮೆಂಟ್ ICIC ಬ್ಯಾಂಕ್ ಏನಿದೆ ಕಂಟೋನ್ಮೆಂಟ್ ಬ್ರಾಂಚು, ಅಲ್ಲಿ ಹೋಗಿ ಕೂಡ RTGS ಮಾಡಿಸಿರ್ತಾರೆ. ಯಾವಾಗಲೂ ಸಹ ಹೋದ ಸಂದರ್ಭದಲ್ಲಿ RTGS ಮಾಡಿಸ್ತಾ ಇದ್ದಾರೆ, ಯಾರಿಗೂ ಸಹ ಡೌಟ್ ಬರೋದಿಲ್ಲ. ಕೊನೆಗೆ ಹಣ ಬ್ಯಾಂಕ್ ಅಕೌಂಟ್ನಲ್ಲಿದ್ದಂಥ ಹಣ ಎಲ್ಲ ಖಾಲಿಯಾದ ನಂತರ ತಮ್ಮ ಮನೆಯಲ್ಲಿದ್ದಂಥ 1 kg 300 ಗ್ರಾಮ್ ಗೋಲ್ಡನ್ನು ತೆಗೆದುಕೊಂಡು ಕಂಟೋನ್ಮೆಂಟ್ ಬ್ರಾಂಚ್ ICIC ಬ್ಯಾಂಕ್ನ ಕಂಟೋನ್ಮೆಂಟ್ ಬ್ರಾಂಚ್ಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇತ್ತೀಚೆಗೆ ಅವರು 15 ದಿನಗಳ ಹಿಂದೆ ಕಂಟೋನ್ಮೆಂಟ್ ಬ್ರಾಂಚ್ಗೆ ಹೋದ ಸಂದರ್ಭದಲ್ಲಿ ಮ್ಯಾನೇಜರ್ಗೆ ಅನುಮಾನ ಬರುತ್ತೆ. 1 kg 300 ಗ್ರಾಮ್ ಗೋಲ್ಡನ್ನು ಇವರು ಅಡ ಇಡೋದಕ್ಕೆ ಬಂದಿದ್ದಾರೆ, ಏನೋ ಸಸ್ಪಿಷಿಯಸ್ ಇದೆ ಅಂತೇಳಿ ಬೆಂಗಳೂರಿನ CCBಯ ಸೈಬರ್ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತಾರೆ ಬ್ಯಾಂಕ್ ಮ್ಯಾನೇಜರ್ ಮಾಹಿತಿ ಕೊಡ್ತಿದ್ದಂತೆ ಸೈಬರ್ ಅಧಿಕಾರಿಗಳು, ಪೊಲೀಸರ ತಂಡ ಕಂಟೋನ್ಮೆಂಟ್ ಬ್ರಾಂಚ್ನ ICIC ಬ್ಯಾಂಕ್
ಬ್ಯಾಂಕಿಗೆ ಬರ್ತಾರೆ, ಬಂದು ಆ ಅಜ್ಜಿಯನ್ನ ವಿಚಾರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಲಕ್ಷ್ಮೀ ರಾಮಮೂರ್ತಿ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ, ನನ್ನ ಗೋಲ್ಡ್ ಇದು, ನಾನು ಅಡ ಇಡ್ತಾ ಇದ್ದೀನಿ, ನೀವ್ಯಾರು ಕೇಳೋದಕ್ಕೆ ಅಂತೇಳಿ ಆರ್ಗ್ಯೂ ಮಾಡ್ತಾರೆ. ನಂತರ ಪೊಲೀಸ್ ಭಾಷೆಯಲ್ಲಿ ಕೇಳಿದಾಗ ಅವರು ನನಗೆ ಈ ಥರ ಡಿಜಿಟಲ್ ಅರೆಸ್ಟ್ ಆಗಿದೆ, ನನ್ನನ್ನು ಕಳೆದ 5 ತಿಂಗಳಿಂದ ಸಹ ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ, 24 ಕೋಟಿಯನ್ನು ನಾನು ಈಗಾಗಲೇ ಟ್ರಾನ್ಸ್ಫರ್ ಮಾಡಿದ್ದೀನಿ RTGS ಮೂಲಕ ಮತ್ತು ನನ್ನ ವಿವಿಧ ಅಕೌಂಟ್ಗಳ ಮೂಲಕ ಅಂತೇಳಿ ಮಾಹಿತಿ ಕೊಡ್ತಾರೆ. ನಂತರ ಅವರನ್ನು CCB ಪೊಲೀಸರು ಅವ್ರಿಗೆ ಮನವೊಲಿಸಿ ನಂತರ ಕರ್ಕೊಂಬಂದು ಬೆಂಗಳೂರಿನ CCB ಏನು ಸೈಬರ್ ಸೆಲ್ ಏನಿದೆ ಕಮಿಷನರ್ ಕಚೇರಿಯ ಆವರಣದಲ್ಲಿ ಅಲ್ಲಿಗೆ ಕರೆತರ್ತಾರೆ. ಲಕ್ಷ್ಮೀ ರಾಮಮೂರ್ತಿ ಅವರಿಂದ ಒಂದು ಕಂಪ್ಲೇಂಟ್ ಅನ್ನು ತೆಗೆದುಕೊಂಡು ತನಿಖೆಯನ್ನು ಆರಂಭ ಮಾಡ್ತಾರೆ. ತನಿಖೆ ಆರಂಭಿಸಿದಂಥ ಸೈಬರ್ ಪೊಲೀಸರಿಗೆ ಶಾಕ್ ಆಗುತ್ತೆ. ಸುಮಾರು 24 ಕೋಟಿಯಷ್ಟು ಹಣ ಹೋಗಿರೋದು ಆ ಡೀಟೇಲ್ ಅನ್ನ ಆ ವೃದ್ಧೆ 74 ವರ್ಷದ ಲಕ್ಷ್ಮೀ ರಾಮಮೂರ್ತಿ ಕೊಡ್ತಾರೆ. ನಂತರ ಕಾರ್ಯಾಚರಣೆಗಿಳಿದಂತಹ CCB ಸೈಬರ್ ಪೊಲೀಸರು ಅಹಮದಾಬಾದ್, ದೆಹಲಿ ಮತ್ತೆ ಮುಂಬೈನಲ್ಲಿ ಕಾರ್ಯಾಚರಣೆ ನಡೆಸ್ತಾರೆ. ಈಗ ಒಟ್ಟು 5 ಮಂದಿ ಆರೋಪಿಗಳನ್ನ ಗುರುರಾಜ್ ಮತ್ತೆ ಓಂ ಪ್ರಕಾಶ್ ರಜಪೂತ್ ಸೇರಿದಂತೆ ಒಟ್ಟು 5 ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಜನವರಿಯಿಂದ ಫೆಬ್ರವರಿಯಿಂದ ಏಪ್ರಿಲ್ ಮೇವರೆಗೂ ಸಹ ಇವರು ಡಿಜಿಟಲ್ ಅರೆಸ್ಟ್ ಮಾಡಿ ಆಕೆಯನ್ನ ಮನೆಯಲ್ಲೇ ಸಹ ಇಟ್ಟಿದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಸಹ ಅವ್ರಿಗೆ ಹೊರಗಡೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ, ಮತ್ತೆ ಅವ್ರಿಗೆ ತುಂಬಾ ಭಯ ಪಡಿಸಿದ್ರು. ಲಕ್ಷ್ಮೀ ರಾಮಮೂರ್ತಿ ಅವ್ರಿಗೆ ಯಾರಿಗೂ ಸಹ ಅವ್ರು ಹೇಳ್ಕೊಳ್ಳೋ ಪರಿಸ್ಥಿತಿನೂ ಇರಲಿಲ್ಲ. ಹೀಗಾಗಿ ಅವರು ಈ ರೀತಿ ಗೋಲ್ಡ್ ಅನ್ನ ಅಡ ಇಟ್ಟು ಯಾವಾಗ ಹಣವನ್ನು ತೆಗೆದುಕೊಂಡು ವರ್ಗಾವಣೆ ಮಾಡೋಕೆ ಬರ್ತಾರೆ ಆಗ ಬ್ಯಾಂಕ್ ಮ್ಯಾನೇಜರ ಸಮಯ ಪ್ರಜ್ಞೆಯಿಂದ ಆಕೆ ಡಿಜಿಟಲ್ ಅರೆಸ್ಟ್ ಇಂದ ಬಚಾವಾಗಿರ್ತಕ್ಕಂಥದ್ದು. ಸದ್ಯ CCB ಪೊಲೀಸರು 22 ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆ. ಈಗ ಹಣ ವರ್ಗಾವಣೆ ಆಗಿರ್ತಕ್ಕಂಥ ಅಕೌಂಟ್ಗಳೇನಿದ್ದಾರೆ ಸೈಬರ್ ಫ್ರಾಡ್ ಮಾಡಿರ್ತಕ್ಕಂಥ ಆರೋಪಿಗಳ ಅಕೌಂಟ್ ಅನ್ನ ಫ್ರೀಸ್ ಮಾಡಿದ್ದಾರೆ. ಅದರಲ್ಲಿ ಈಗ 60 ಲಕ್ಷದಿಂದ 1 ಕೋಟಿವರೆಗೂ ಸಹ ಹಣವನ್ನು ಫ್ರೀಸ್ ಮಾಡಿದ್ದೀವಿ ಅನ್ನೋ ಮಾಹಿತಿಯನ್ನ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಸಾಕಷ್ಟು ಅವೇರ್ನೆಸ್ ಕೊಡಲಾಗ್ತಾ ಇದೆ. OTP ಕೇಳ್ತಾರೆ, ಆಧಾರ್ ಅಪ್ಡೇಟ್ ಕೇಳ್ತಾರೆ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಅಂತ ಕೇಳ್ತಾರೆ, ಕ್ರೆಡಿಟ್ ಕಾರ್ಡ್ ಅಂತ ಅಪ್ಡೇಟ್ ಕೇಳ್ತಾರೆ, ಮತ್ತೆ ಗ್ಯಾಸ್ ಬಿಲ್ ಅಪ್ಡೇಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಈ ರೀತಿ CBI ಅಧಿಕಾರಿಗಳು ಅಂತ ಹೇಳ್ತಾ ಇರ್ತಾರೆ, ಆರ್ಮಿಯಿಂದ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಈ ರೀತಿ ಸಾಕಷ್ಟು ಕರೆಗಳು ಬರ್ತಾ ಇರ್ತಕ್ಕಂಥದ್ದು. ಅವೇರ್ನೆಸ್ ಕೊಡ್ತಾ ಇದ್ದಾರೆ ಪೊಲೀಸರು. ಎಲ್ಲರಿಗೂ ಸಹ ಮೆಸೇಜ್ಗಳಾಗಿರ್ಬೋದು, ವಾಟ್ಸಾಪ್ ಮೂಲಕ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಮೂಲಕ ಬೆಂಗಳೂರು ಪೊಲೀಸರು, ಸೈಬರ್ ಪೊಲೀಸರು ಪ್ರತಿನಿತ್ಯ ಅವೇರ್ನೆಸ್ ಕೊಟ್ಟರು ಸಹ ಜನ ಎಚ್ಚೆತ್ಕೊಳ್ತಾ ಇಲ್ಲ. ಈ ರೀತಿ ವೃದ್ಧ ಮಹಿಳೆ ಏನಿದ್ದಾರೆ ಲಕ್ಷ್ಮೀ ರಾಮಮೂರ್ತಿ ಅವರು ತಮ್ಮ ಅಕೌಂಟ್ಗಳಲ್ಲಿದ್ದಂತಹ ಎಲ್ಲ ಹಣವನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ನಮ್ಮ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಆದಂತಹ ಅಮೌಂಟ್ ಹೇಗೆ ಸೈಬರ್ ಕಳ್ಳರಿಗೆ ಮಾಹಿತಿ ಸಿಗ್ತಾ ಇದೆ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅವರು ದುಬೈಯಿಂದ ಬಂದವರು ಬೆಂಗಳೂರು ಮತ್ತೆ ಮುಂಬೈಯಲ್ಲಿರ್ತಕ್ಕಂಥ ಪ್ರಾಪರ್ಟಿಯನ್ನ ಮಾರಿ ಅವರ ಅಕೌಂಟ್ಗೆ ಹಣ ಬಂದಿದೆ ಅಂತ, ಹಣ ಟ್ರಾನ್ಸಾಕ್ಷನ್ ಆಗಿದೆ ಕೋಟ್ಯಾಂತರ ರೂಪಾಯಿ ಅನ್ನೋದು ಸೈಬರ್ ವಂಚಕರಿಗೆ ಹೆಂಗೆ ಮಾಹಿತಿ ಸಿಗ್ತಾ ಇದೆ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ಮಾಹಿತಿಯನ್ನ ತೆಗೆದುಕೊಂಡೇ ಅವರು ಈ ರೀತಿ ಅವ್ರಿಗೆ ಕರೆ ಮಾಡಿ ಅವ್ರ ಫೋನ್ ನಂಬರ್ ಅನ್ನ ಕಲೆಕ್ಟ್ ಮಾಡ್ತಾರೆ, ಡೇಟಾವನ್ನ ಹೇಗೆ ಕಲೆಕ್ಟ್ ಮಾಡ್ತಾರೆ, ಇದು ಒಂದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈಗಾಗಲೇ RBI ಕೂಡ ರೂಲ್ಸ್ ಮಾಡಿರ್ತಕ್ಕಂಥದ್ದು. ಪೇಮೆಂಟ್ ರಿಲೀಸ್ ಅನ್ನ UPI ಪೇಮೆಂಟ್ ಅನ್ನ ರಿಲೀಸ್ ಮಾಡೋದಕ್ಕೆ 1 ಅವರ್ ವೇಟ್ ಮಾಡಬೇಕು ಅಂತ ಹೇಳಿ ರೂಲ್ಸ್ ಅನ್ನ ತರೋದಕ್ಕೆ ಮುಂದಾಗಿದೆ. ಆದರೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಮಾಹಿತಿ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಡೇಟಾ ಸೈಬರ್ ವಂಚಕರ ಪಾಲಾಗ್ತಾ ಇರ್ತಕ್ಕಂಥದ್ದು. ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸುಮಾರು ರಾಜ್ಯದಲ್ಲೇ ಅತಿ ದೊಡ್ಡ 24 ಕೋಟಿ ಡಿಜಿಟಲ್ ಅರೆಸ್ಟ್ ಅಂದ್ರೆ ಇದು ದೊಡ್ಡ ಮಟ್ಟದ ಅಮೌಂಟ್. ಈ ಹಿಂದೆ ಯಲಂಕ ಸೈಬರ್ ಅಲ್ಲಿ 11 ಕೋಟಿ ಫ್ರಾಡ್ ಆಗಿತ್ತು. ಈಗ ರಾಜ್ಯದಲ್ಲಿ ಅತಿ ದೊಡ್ಡ ಸೈಬರ್ ಡಿಜಿಟಲ್ ಅರೆಸ್ಟ್ ಅಂದ್ರೆ 24 ಕೋಟಿ. ಕರ್ನಾಟಕದ ಇತಿಹಾಸದಲ್ಲೇ ಸಹ ಡಿಜಿಟಲ್ ಅರೆಸ್ಟ್ ಈ ಮಟ್ಟಕ್ಕೆ ಆಗಿರಲಿಲ್ಲ. 24 ಕೋಟಿಯಷ್ಟು ಹಣವನ್ನ ಇವರು ಸೈಬರ್ ಕದೀಮರು ಸುಮಾರು 5 ತಿಂಗಳ ಕಾಲ ಏನು ವೃದ್ಧೆ ಆಗಿರ್ತಕ್ಕಂಥ ಲಕ್ಷ್ಮೀ ರಾಮಮೂರ್ತಿಯನ್ನ ಇಟ್ಕೊಂಡು ಡಿಜಿಟಲ್ ಅರೆಸ್ಟ್ ಮಾಡಿ ಅವರಿಂದ ದೋಚಿದ್ದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಡಿಜಿಟಲ್ ಅರೆಸ್ಟ್ ಸೈಬರ್ ವಂಚನೆ ಆಗ್ತಾ ಇದೆ ಅನ್ನೋದನ್ನ ಸರ್ಕಾರ ಹಾಗೂ ಅಧಿಕಾರಿಗಳು ಗಮನಿಸಬೇಕಿದೆ. ಇಂಥದನ್ನ ತಡೆಗಟ್ಟೋ ಪ್ರಯತ್ನ ಮಾಡಬೇಕು. ಇನ್ನೂ ಸಹ CCB ಸೈಬರ್ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಕಿರಣ್, ನಿಮ್ಮ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.